ಈ ಉಗ್ರರಿಗೆ ಸಂಬಂಧಪಟ್ಟ ಕೆಲವರನ್ನು ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿ ಆಲ್ರೆಡಿ ಅರೆಸ್ಟ್ ಮಾಡಿದ್ರು. ಈ ವಿಮಾನವನ್ನು ಹೈಜಾಕ್ ಮಾಡಿ ಆ ಪ್ಯಾಸೆಂಜರ್ನ ಮೂಲಕ ತಮ್ಮವರನ್ನು ಬಿಡಿಸಿಕೊಳ್ಳುವ ಪ್ಲಾನ್ ಮಾಡಿದ್ರು ಹಂತಕರು. ಆ ರೀತಿ ಎಲ್ಲ ಪ್ಲಾನ್ ಮಾಡಿಕೊಂಡು ಹಂತಕರು ಅರಾಚಿಯ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಸೆಕ್ಯೂರಿಟಿ ಬಟ್ಟೆ ಧರಿಸಿ ಅವರದ್ದೇ ಒಂದು ವ್ಯಾನ್ ಅಲ್ಲಿ ಫ್ಲೈಟ್ ಗೆ ಅಡ್ಡ ಬರ್ತಾರೆ. ಆ ರೀತಿ ಅಡ್ಡ ಬಂದ ಹಂತಕರು ಕೂಡಲೇ ಅಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಅನ್ನು ಶೂಟ್ ಮಾಡಿ ಅನಾಮತ್ತು ಸಾಯಿಸಿ ಬಿಡ್ತಾರೆ. ಆಕಾಶಕ್ಕೆ ಫೈರ್ ಮಾಡುತ್ತಾ ಫ್ಲೈಟ್ ಅಡಿ ನುಗ್ಗಿದ ಹಂತಕರನ್ನು ನೋಡಿ ಜನರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಒಟ್ಟು 4 ಜನ ಹಂತಕರಲ್ಲಿ ಇಬ್ಬರು ಹಂತಕರು ವಿಮಾನದ ಒಳಗೆ ಬಂದು ವಿಮಾನ ಟೇಕ್ ಆಫ್ ಆಗುವಂತೆ ಬೆದರಿಕೆ ಹಾಕ್ತಾರೆ. ಆದ್ರೆ ಅಲ್ಲಿದ್ದ ದಿಟ್ಟ ಮತ್ತು ಬುದ್ಧಿವಂತ ಮಹಿಳೆ ಬಗ್ಗೆ ಅಲ್ಲಿ ಯಾರಿಗೂ ಅರಿವಿಲ್ಲ. ಈ ಎಲ್ಲವನ್ನು ತೀವ್ರವಾಗಿ ಗಮನಿಸಿದ ನೀರಜ ಬಾನೋಟ್ ಕಾಕ್ಪಿಟ್ ಪೈಲಟ್ಗೆ ವಿಮಾನ ಹೈಜಾಕ್ ಆಗಿದೆ, ಸೊ ಯಾವುದೇ ಪರಿಸ್ಥಿತಿಯಲ್ಲಿ ವಿಮಾನವನ್ನು ಟೇಕ್ ಆಫ್ ಮಾಡಬೇಡಿ ಅಂತ ವಾಕಿ ಟಾಕಿ ಮೂಲಕ ವರದಿ ಕೊಟ್ಟಿದ್ರು. ಅದು ಕೂಡ ಹಂತಕರ ಕಣ್ತಪ್ಪಿಸಿ. ಕಾಕ್ಪಿಟ್ ಪೈಲಟ್ ಅಂದ್ರೆ ಫ್ಲೈಟ್ ನ ಡ್ರೈವರ್, ಅಂದ್ರೆ ಅದೇ ಪೈಲಟ್ಗಳು. ಕಾಕ್ಪಿಟ್ ಪೈಲಟ್ಗಳು ತಮ್ಮ ಕ್ಯಾಬಿನ್ ನ ಡೋರ್ ಭದ್ರಗೊಳಿಸಿ ಹೈಜಾಕ್ ನ ಬಗ್ಗೆ ಸೆಕ್ಯೂರಿಟಿ ಅಲರ್ಟ್ ನೊಂದಿಗೆ ಕಮಾಂಡ್ ಗೆ ವರದಿ ಕೊಟ್ಟಿದ್ರು. ಸೊ ಒಂದ್ ವೇಳೆ ವಿಮಾನ ಟೇಕ್ ಆಫ್ ಆಗಿದ್ರೆ ಅಲ್ಲಿನ ಪರಿಸ್ಥಿತಿ ನೀರಜ ಐತಪ್ಪಿ ಹಂತಕರು ತಮಗೆ ಬೇಕಾದಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡಿಸುತ್ತಿದ್ದರು. ಆದ್ರೆ ನೀರಜ ಬಾನೋಟ್ ಅವರ ಸಮಯ ಪ್ರಜ್ಞೆ ಈ ಎಲ್ಲವನ್ನು ತಪ್ಪಿಸಿತ್ತು. ಹಂತಕರ ಉದ್ದೇಶ ವಿಮಾನದಲ್ಲಿರೋರ್ನ ಸಾಯಿಸೋದಾಗ್ಲಿ ವಿಮಾನವನ್ನು ಬ್ಲಾಸ್ಟ್ ಮಾಡೋದಾಗ್ಲಿ ಅಲ್ಲ, ಆ ಫ್ಲೈಟ್ ಅಲ್ಲಿರೋ ಅಮೆರಿಕನ್ ಜನರನ್ನು ಹೈಜಾಕ್ ಮಾಡಿ ಅವರ ಮುಖಾಂತರ ತಮ್ಮವರನ್ನು ಬಿಡಿಸೋದು. ಸೊ ನಾನು ಮೊದಲೇ ಹೇಳಿದಂತೆ ಈಗ ಅಲ್ಲಿನ ಎಲ್ಲರ ಹೊಣೆ ಪರ್ಸರ ಇದ್ದ ನೀರಜ ಮೇಲೆ ಇತ್ತು. ಆದ್ರೆ ನೀರಜ ಸ್ಮಾರ್ಟ್ ಥಿಂಕರ್. ನೀರಜ ಹಂತಕರನ್ನು ಕನ್ವಿನ್ಸ್ ಮಾಡುವಲ್ಲಿ, ಪ್ರಾಬ್ಲಮ್ ಅನ್ನು ನಿಭಾಯಿಸುವಲ್ಲಿ ತುಂಬಾ ಬಿಸಿ ಆಗ್ತಾರೆ. ಕಾಕ್ಪಿಟ್ ಪೈಲಟ್ಗಳು ಫ್ಲೈಟ್ ಅನ್ನು ಟೇಕ್ ಆಫ್ ಮಾಡದ ಕಾರಣ ಹಂತಕರಲ್ಲಿ ಒಬ್ಬರು ಪ್ಯಾಸೆಂಜರ್ ಒಬ್ಬನನ್ನು ಎಳೆದು ಅವನ ವೀಸಾ ಚೆಕ್ ಮಾಡ್ತಾನೆ. ಅವನು ಇಂಡೋ ಅಮೆರಿಕನ್ ಅಂತ ಗೊತ್ತಾದ ಕೂಡಲೇ ಅಮಾನುಷವಾಗಿ ಅವನನ್ನು ಶೂಟ್ ಮಾಡಿ ಬಿಡ್ತಾರೆ. ಈ ಘಟನೆಯಿಂದ ಫ್ಲೈಟ್ ಅಲ್ಲಿದ್ದ ಎಲ್ಲರೂ ಮತ್ತೆ ಬೆಚ್ಚಿ ಬೀಳ್ತಾರೆ. ಆದ್ರೆ ನೀರಜ ಬಾನೋಟ್ ಮಾತ್ರ ತುಂಬಾ ಉಪಾಯವಾಗಿ ಹಂತಕರಿಂದ ಪ್ರಯಾಣಿಕರನ್ನು ಉಳಿಸುವಲ್ಲಿ ತೀವ್ರವಾಗಿ ನಿರತರಾಗಿದ್ರು.